ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂದು 30-40 ಮನೆಯಲ್ಲಿ 30-40 ಸೈಟಲ್ಲಿ ಕೊಟ್ಟಿರೋ ಒಂದು ಮನೆಯನ್ನು ಇವತ್ತೊಂದು ವಾಕ್ ಥ್ರೂ ಮಾಡೋಣ. ಪ್ಲ್ಯಾನ್ ತುಂಬ ಚೆನ್ನಾಗಿದೆ, ನಿಮಗೂ ಯೂಸ್ ಆಗ್ಬೋದು. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಪ್ಯಾಸೇಜ್ ಎಂಟ್ರಿ. ಆದರೆ ಇದು ಮೇನ್ ಡೋರ್ ಇದೆ. ಇದು ಈ ಕಡೆ ಮುಂದೆ ಹೋದರೆ ಇಲ್ಲೊಂದು ಮೋಟ್ರ್ ಇಟ್ಟಿದ್ದಾರೆ. UPVC ವಿಂಡೋ, ಸಮ್ ಟ್ಯಾಂಕ್ ಇದೆ, ಎಲ್ಲ ಅಪ್ಸೆಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಥರ್ಟಿ 40 ಸೈಟ್ಗಿಂತ ಒಂಚೂರು ಒಂದು 30 ಸ್ಕ್ವೇರ್ ಫೀಟ್ ದೊಡ್ಡದಾಗುತ್ತೆ ಅನಿಸುತ್ತೆ. ಇದು ಪ್ಲ್ಯಾನ್ ತುಂಬ ಚೆನ್ನಾಗಿದೆ, ನೋಡಿ ನೀವು. ನಿಮಗೂ ಮೇ ಬಿ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಹಾಲ್ ಇದೆ, 18 by 10.5 ಇದೆ. ಇದು ಈಸ್ಟ್ ಫೇಸಿಂಗ್ ಡೋರು. ಇದು ಮೇನ್ ಡೋರು, ಟೀಕ್ವುಡ್ಡಲ್ಲಿ ಮಾಡಿರೋದು. ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವಾಕ್ ಥ್ರೂ ಮಾಡೋಣ. ಆಮೇಲೆ ನಿಮ್ಮ ಕಮೆಂಟು ಏನಾದ್ರು ಹೇಳಿ, ಚೆನ್ನಾಗಿದೆಯಾ ಇಲ್ಲ ಮನೆ, ಪ್ಲ್ಯಾನ್ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ. ಫಾಲ್ ಸೀಲಿಂಗ್ ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಫ್ಲೋರಿಂಗು ಡಾರ್ಕ್ ಹೈಲೈಟರ್ ಮಾಡಿದ್ದಾರೆ ವಾಲ್ನ. ಹಾಲಲ್ಲಿ ಎರಡು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಇದು ಕಿಚನ್ಗೆ ಎಂಟ್ರಿ ಇಲ್ಲಿದೆ ನೋಡಿ. ಇದು ಕಿಚನ್ಗೆ ಎಂಟ್ರಿ. ಇದು ಕಿಚನ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ದೇವ್ರ ಮನೆ. ಚಿಕ್ಕದಾಗಿದ್ದರೂ ತುಂಬ ಚೊಕ್ಕದಾಗಿದೆ. ಡೋರ್ ಡಿಸೈನು by 4 ಮೆಟ್ರಿಕ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ, ಇಲ್ಲಿ ಗ್ರಾನೈಟ್ ಸೌಂಡ್ ಬರ್ತಾಯಿದೆ. ಕಿಚನ್ನು ಎಲ್ಲ ಇದನ್ನು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೆಲ್ಫ್ ಮಾಡ್ಕೊಂಡಿದ್ದಾರೆ. ಇಲ್ಲೆರಡು ಸೆಲ್ಫ್ ಕೊಟ್ಟಿದ್ದಾರೆ. ಸಿಂಕು. ಇದು ಯಾವುದಿದು ಈ ಅಡುಗೆ ಮನೆ ಬಂದ್ಬಿಟ್ಟು ನಿಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿದೆ. ನಾರ್ತ್ ಈಸ್ಟ್ ಕಾರ್ನರ್ ಅಂತಂದರೆ ಆಗ್ನೇಯದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಕಡೆ ಸ್ಟೇರ್ಕೇಸ್ ಮೇಲೆ ಹತ್ತಿ ಹೋಗೋದು. ಇಲ್ಲಿ ನಿಮಗೆ ಪಾತ್ರೆ ತೊಳೋಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಅಪ್ಸೆಟ್ ಇದೆ. ಬಿಲ್ಡಿಂಗ್ ಸುತ್ತಲೂ ಜಾಗ ಕೊಟ್ಟಿದ್ದಾರೆ, ಅಂದರೆ ಗಾಳಿ ಬೆಳಕಿನ ಸಲುವಾಗಿ. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಯಾಕಂದರೆ ಇಲ್ಲಿ ಸ್ವಲ್ಪ ಗ್ರಾನೈಟ್ ಕಟ್ ಮಾಡ್ತಿದ್ದಾರೆ. ಆದರೂ ಅನಿವಾರ್ಯವಾಗಿ ಅದು ಏನೂ ಮಾಡೋಕ್ಕಾಗಲ್ಲ. ಇದು ಯುಟಿಲಿಟಿ ಡೋರು. ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ಯಾಂಪಲ್ ಮಾಡಿದ್ದಾರೆ ಗ್ರಾನೈಟಲ್ಲಿ ಬಟ್ಟೆ ಇಟ್ಕೊಳಕ್ಕೆ. ಕ್ಲೋಸ್ ಮಾಡಿಬಿಟ್ಟು ಜಾಸ್ತಿ ಸೌಂಡ್ ಬರುತ್ತೆ ಅಂದ್ಬಿಟ್ಟು. ಲೈಟ್ ಹೋಯ್ತು ಅನಿಸುತ್ತೆ. ಇದು ಹಿಂಗೆ ನಾವು ಕಿಚನ್ನ ರೂಮಿಂದ ಹಿಂಗೆ ಹೊರಗಡೆ ಬಂದರೆ ಈ ಕಡೆ ನಿಮಗೆ ಹಾಲ್ ಕಾಣಿಸುತ್ತೆ. ಇದು ಪೂಜಾ. ಇದು ಈಶಾನ್ಯ ದಿಕ್ಕಲ್ಲಿ ಬರುತ್ತೆ. ಈಶಾನ್ಯ ದಿಕ್ಕಂದರೆ ನಿಮಗೆ ಈಶ್ವರ ಕೂತ್ಕೋಬೇಕು, ಅದಕ್ಕೆ ಇದು ಪೂಜಾ ರೂಮ್ ಮಾಡಿದ್ದಾರೆ. ಇದು ಆಗ್ನೇಯ ದಿಕ್ಕಲ್ಲಿ ಈ ಕಾರ್ನರಲ್ಲಿ ಒಲೆ ಬರಬೇಕು, ಅಂದರೆ ನಾರ್ತ್ ಈಸ್ಟ್ ಕಾರ್ನರ್. ಇದು ಬಂದ್ಬಿಟ್ಟು ಆವಾಗಲೇ ನಾನು ನಾರ್ತ್ ಈಸ್ಟ್ ಅಂದೆ. ನಾರ್ತ್ ಈಸ್ಟ್ ಅಲ್ಲ, ಸೌತ್ ಈಸ್ಟ್ ಕಾರ್ನರ್ಗೆ ಆಗ್ನೇಯ. ಇದು ಆಗ್ನೇಯ ಮೂಲೆಗೆ
ಒಲೆ ಕೂತ್ಕೋಬೇಕು. ಒಲೆ ಇಲ್ಲಿದೆ ಕರೆಕ್ಟಾಗಿದೆ ಆ್ಯಸ್ ಪರ್ ವಾಸ್ತು. ಇದು ಸೌತು, ಈ ಕಡೆ ನಮ್ಮದಿಲ್ಲಿ ಸೌತ್ ಬರುತ್ತೆ. ಇದು ಬಂದುಬಿಟ್ಟು ಈಸ್ಟು, ಸೌತ್ ಈಸ್ಟ್ ಕಾರ್ನರಿಗೆ ನಿಮ್ಗೆ ಒಲೆ ಕೂತ್ಕೋಬೇಕು. ಇದು ಬಂದುಬಿಟ್ಟು ಈ ರೂಮಲ್ಲಿ ಇವರು ಕನ್ಸಿಡರ್ ಮಾಡಿರೋದ್ರೆ ಇದನ್ನು ನಾರ್ತ್ ಈಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಾರ್ತ್ ಈಸ್ಟಲ್ಲಿ ಯಾವಾಗಲೂ ಈಶಾನ್ಯಕ್ಕೆ ಇದನ್ನು ಅವರು ಒಂದು ದೇವ್ರ ಮನೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾವಾಗಲೂ ನಾರ್ತ್ ಈಸ್ಟ್ ಕಾರ್ನರಲ್ಲೇ ಅಲ್ಲೂ ಕೂರಿಸ್ಕೋಬೋದು. ನಾರ್ತ್ ಈಸ್ಟ್ ಕಾರ್ನರ್ ಅದನ್ನು ಕನ್ಸಿಡರ್ ಅಂತ ಮಾಡ್ಬೋದು. ಬಟ್ ಇವರು ಇಲ್ಲಿ ಚೆನ್ನಾಗಿ ಆ್ಯಸ್ ಪರ್ ಪ್ಲ್ಯಾನ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಹಾಲು, ಅವಾಗ ತೋರಿಸಿದ್ಮೇಲೆ ಹಾಲು. ಲೈಟ್ ಹೋಯಿತು, ಇಲ್ಲ POP ಚೆನ್ನಾಗಿ ಕಾಣ್ತಿತ್ತು. ಇದು ಇಲ್ಲಿಂದ ಏನು ಮಾಡಿದ್ದಾರೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹಿಂಗೆ ಒಳಗಡೆ ಹೋಗೋದು, ಹಾಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಹಿಂಗೆ ಕನೆಕ್ಷನ್ ಇಲ್ಲಿಗೆ ಹೋದರೆ ಒಂದು ಫಸ್ಟ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ಬೆಡ್ರೂಮ್ ಇದೆ, ಡೋರು ಎಲ್ಲನೂ 2 ಕೋಟ್ ಪಟ್ಟಿ, 1 ಕೋಟ್ ಪ್ರೈಮರ್, 2 ಕೋಟ್ ಲಾಂಬಿ ಆಗಿದೆ. ತುಂಬ ಚೆನ್ನಾಗಿದೆ ಫಿನಿಶಿಂಗು ವಾಲ್ದು. ಇಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟು. ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಮತ್ತು ಮಟೀರಿಯಲ್ ಹಾಕ್ಕೊಳಕ್ಕೆಲ್ಲ ನಿಮಗೆ ಅಲ್ಲಿ ಏನದು ಫುಲ್ ಏನು ಕಾಣುತ್ತೆ ಇದನ್ನೆಲ್ಲ ನೀವು ಮಟೀರಿಯಲ್ ಇಟ್ಕೋಬೋದು. ಅದ್ರ ಪಕ್ಕ ಒಂದು ಟಾಯ್ಲೆಟ್ ಇದೆ, ಇಲ್ಲೆಲ್ಲ ಫುಲ್ ಮಟೀರಿಯಲ್ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ. ಇದು ಕುಬೇರ ಮೂಲಿಗೆ ಈ ಮನೆ ದೊಡ್ಡ ಯಜಮಾನರು ಮಲ್ಕೋಬೇಕು ಈ ರೂಮಲ್ಲಿ. ಅದೇ ಪ್ರಕಾರ ಕುಬೇರ ಮೂಲೆಯಲ್ಲಿ ಇದನ್ನು ಒಂದು ರೂಮ್ ಕೊಟ್ಟಿದ್ದಾರೆ, ಮಾಸ್ಟರ್ ಬೆಡ್ರೂಮ್. ಮೇಲ್ಗಡೆ ಎಲ್ಲ ಛಜ್ಜ ಕೊಟ್ಟಿದ್ದಾರೆ, ಮಟೀರಿಯಲ್ ಎಲ್ಲ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು ಎಲ್ ಶೇಪಲ್ಲಿ. ಮತ್ತು ಇದೇ ರೀತಿ ನಾವು ಹಿಂಗೆ ಹೊರಗಡೆ ಬಂದರೆ, ಈ ಬೆಡ್ರೂಮಿಂದ ನಾವು ಹಿಂಗೆ ಹೊರಗಡೆ ಬಂದರೆ ಈ ಕಡೆ ಹಾಲು, ಈ ಕಡೆ ಪ್ಯಾಸೇಜು ಇದೊಂದು ಡಿಸೈನ್ ಮಾಡಿದ್ದಾರೆ. ಹಿಂಗೆ ಸ್ವಲ್ಪ ಒಂಚೂರು ಮುಂದ್ಗಡೆ ಬಂದರೆ ನಿಮಗೆ ಪ್ಯಾಸೇಜಲ್ಲಿ ರೈಟಲ್ಲಿ ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ಹಾಗೆ ಒಂಚೂರು ನಾವು ಮುಂದ್ಗಡೆ ಬಂದರೆ ಇಲ್ಲಿ ಹಿಂದೆ ಹೋದರೆ ಹಿಂದೆ ಒಂದು ಬೆಡ್ರೂಮ್ ಇದೆ ನಮಗೆ. ಹಿಂಗೆ ಮುಂದ್ಗಡೆ ಇದೆ ಪ್ಯಾಸೇಜಿಂದ ನಾವು ಕಂಟಿನ್ಯೂ ಆಗಿ ಬಂದರೆ ಒಂದು ಬೆಡ್ರೂಮ್ ಇದೆ. ಇದು ಜನರಲ್ ಬೆಡ್ರೂಮ್. ಇದು ಈ ಥರ ಪ್ಯಾಸೇಜ್ ಇದೆ, ಇಲ್ಲಿ ಈ ಥರ ಪ್ಯಾಸೇಜ್ ಇದೆ. ನಾವು ಹಿಂಗೆ ಮುಂದೆ ಸಾಗೋಣ, ಈ ಬೆಡ್ರೂಮ್ ನೋಡೋಣ. ಇದೊಂದು ಬೆಡ್ರೂಮು, 2 ಮತ್ತು ಇಲ್ಲಿನೂ 2 ವಿಂಡೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಪೇಂಟೂ ಚೆನ್ನಾಗಿದೆ, ಡೋರ್ನು ಡಿಸೈನ್ ಚೆನ್ನಾಗಿದೆ ಸಿಂಪಲ್ಲಾಗಿ. ಮತ್ತು ಅದೇ ಹೇಳಿದ್ನಲ್ಲ ಮಟೀರಿಯಲ್ ಸ್ಟೋರ್ ಮಾಡ್ಕೊಳಕ್ಕೆ ಆ ಕಡೆನೂ ಮಟೀರಿಯಲ್ ಹಾಕೋಬೋದು, ಈ ಕಡೆನೂ ಮಟೀರಿಯಲ್ ಹಾಕೋಬೋದು. ಫುಲ್ಲು 2 ಟಾಯ್ಲೆಟ್ ಸಿಗೋದ್ರಿಂದ ಮಟೀರಿಯಲ್ ಬೇಕಾದಷ್ಟು ಮಟೀರಿಯಲ್ನ ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ಎಲ್ ಶೇಪ್ ಛಜ್ಜ ಕೊಟ್ಟಿದ್ದಾರೆ, ಬೇಕಾದಷ್ಟು ಮಟೀರಿಯಲ್ನ ಹಾಕೋಬೋದು. ಎಲ್ಲ UPVC ವಿಂಡೋಸು. UPVC ವಿಂಡೋಸ್ ಅಂದರೆ ಗೊತ್ತಲ್ಲ, ತುಂಬ ಸ್ಟ್ಯಾಂಡರ್ಡು. ನಿಮಗೆ 15-20 ವರ್ಷ ಏನೂ ಕಿರಿಕಿರಿ ಇರೋಲ್ಲ, ಗ್ಯಾರಂಟಿ ಇರುತ್ತೆ. 3 ಟ್ರ್ಯಾಕ್ ಇದೆ. ಒಂದು ಈ ಥರ ನೀವು 3 ಟ್ರ್ಯಾಕ್ ಅಂದರೆ ಇದನ್ನು ತೆಗೆದುಬಿಟ್ಟು ನೀವು ಇದನ್ನು ಹಾಕೋಬೋದು, ಸೊಳ್ಳೆ ಪರದೆ. ಟೋಟಲಿ 3 ಟ್ರ್ಯಾಕ್ ಇರ್ತದೆ. ಈ ಥರ ಗಾಳಿ ಬೇಕಾದಾಗ ಈ ಥರ ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಸೊಳ್ಳೆ ಪರದೆ ಇರ್ತದೆ, ಚೆನ್ನಾಗಿದೆ. ವಿಂಡೋ ಡಿಸೈನ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಳ್ಳೆ ಇದನ್ನು ನೋಡಿ ಯಾವ ಥರ ಶೈನಿಂಗ್ ಇದೆ ಇಲ್ಲಿ. ಪೇಂಟಿಂಗಲ್ಲಿ ಶೈನ್ ಏಷ್ಯನ್ ಪೇಂಟ್ ಯೂಸ್ ಮಾಡಿದ್ದಾರೆ. ಏಷ್ಯನ್ ಶೈನ್ ಯೂಸ್ ಮಾಡಿದ್ರೆ ನಿಮಗೆ ಅದಾದಮೇಲೆ ನಿಧಾನಕ್ಕೆ ಈ ಥರ ನೀವು ವಾಲ್ನ ಈ ಥರ ಹಿಂಗೆ ಕ್ರಾಸಲ್ಲಿ ಬಂದು ಹಿಂಗೆ ನೋಡಿದ್ರಾಗ ನಿಮಗೆ ಆ ವಾಲೆಲ್ಲ ಇಲ್ಲಿ ನೋಡಿ ಶೈನಿಂಗ್ ಕಾಣಿಸ್ತಾ ಇರ್ತದೆ. ಏಷ್ಯನ್ ಪೇಂಟ್ ಶೈನ್. ಟ್ರ್ಯಾಕ್ಟರ್ ಮನುಷ್ಯನ ಅಷ್ಟು ಇದಾಗಲ್ಲ, ಬಟ್ ಇದರಲ್ಲಿ ನೋಡಿ ವಾಲೆಲ್ಲ ಶೈನಿಂಗ್ ಇರ್ತದೆ ಕ್ರಾಸಲ್ಲಿ ನೋಡಿದಾಗ. ಅಂಡುಲೇಷನ್ಸ್ ಏನೂ ಇರೋಲ್ಲ, ಪಟ್ಟಿ ವರ್ಕ್ ಚೆನ್ನಾಗಿ ಮಾಡಿಸ್ಬೇಕು. ಇದು 2ನೇ ಬೆಡ್ರೂಮು. ಇದು ಪ್ಯಾಸೇಜು ಹೇಳಿದ್ನಲ್ಲ, ಇದು ಟಾಯ್ಲೆಟು. ಹೇಗಿದೆ ಪ್ಲ್ಯಾನ್ ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಅಥವಾ ಇಲ್ಲ? ಇದು ಪೂಜಾ, ಇದು ಕಿಚನ್ನು ಈ ಥರ ಇದೆ. ಇದು ಹೈಲೈಟ್ರ್ ಮಾಡಿದ್ದಾರೆ. ಇದು ನೀವು ಈ ಥರ ಪ್ಲ್ಯಾನ್ ನೀವು ಮಾಡ್ಕೋಬೇಕಾದ್ರೆ ಇದು ನಿಮಗೆ ಈಸ್ಟ್ ಫೇಸಲ್ಲಿ ಇರಬೇಕು.
ಈಸ್ಟ್ ಫೇಸ್ ಇರಬೇಕು. ಮತ್ತು ಸೌತಲ್ಲಿ ನಿಮಗೆ ರೋಡ್ ಬರಬೇಕು. ಅಂದರೆ ನಿಮಗೆ ಈ ಪ್ಲ್ಯಾನು ನೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಚೆನ್ನಾಗಿ ಒಂದು ಪ್ಯಾಸೇಜ್ ಇದೆ. ಇದು ನೋಡಿ ಮೇನ್ ಗೇಟ್ ಎಂಟ್ರಿ ಇದು. ಅಂದರೆ ಈಗ ಇದು ಬಂದ್ಬಿಟ್ಟು ಸೌತು, ಇದು ಮುಂದೆ ಬರೋದು ಎಲ್ಲ ಪೂರ್ವ. ಈ ಕಡೆ ರೋಡ್ ಬಂದ್ಬಿಟ್ಟು ಸೌತು. ಅಂದರೆ ಈ ಪ್ಲ್ಯಾನ್ ನಿಮಗೆ ನೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಹೀಗೆ ಮುಂದೆ ಹೋದರೆ ಪ್ಯಾಸೇಜ್ ಇದೆ, ಒಂದು ಮೋಟ್ರ್ ಇದೆ, UPVC ವಿಂಡೋಸ್ ಇದ್ದಾವೆ. ಪ್ಲ್ಯಾನ್ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಇಲ್ಲಿಂದ ಇಲ್ಲಿವರೆಗೂ ಪ್ಯಾಸೇಜು, ಫುಲ್ ಪ್ಯಾಸೇಜ್ ಇದೆ. ಈ ಕಡೆ ಬಿಟ್ಟು ಜಾಗನ. ಪ್ಲ್ಯಾನ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಮನೆ ರೆಡಿ ಆದ ತಕ್ಷಣ ಇನ್ನೊಂದು ವಾಕ್ ಥ್ರೂ ಮಾಡೋಣ. ಹಿಂಗೆ ನೀವು ಬಂದರೆ ಮೇನ್ ರೋಡಿಗೆ ಕನೆಕ್ಟ್ ಆಗ್ತೀರಾ. ಈ ಕಡೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೀವು ಕಿಚನ್ಗೂ ಎಂಟ್ರಿ ಆಗ್ಬೋದು. ಬಟ್ ಮೇನ್ ಡೋರ್ ಇದೆ, ಇಲ್ಲೂ ಎಂಟ್ರಿ ಆಗ್ಬೋದು. ದಿಸ್ ಇಸ್ ದ ಕಿಚನ್ ಯುಟಿಲಿಟಿ ಇದೆ. ಮೇಲ್ಗಡೆ ಸ್ಟೇರ್ ಕೇಸ್ಗೆ ಹೋಗಿ ದಾರಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ ರಿಲಿಂಗ್ ಕೊಟ್ಟಿದ್ದಾರೆ. ಕಾಂಪೌಂಡ್ ಹೈಟ್ ಚೆನ್ನಾಗಿದೆ. ಲ್ಯಾಂಪು ಚೆನ್ನಾಗಿ ಮಾಡಿದೆ. ಸಿಂಪಲ್ ಆಗಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆ ಸ್ಪೇಸಿಯಸ್ ಜಾಗ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟಿ ಜಾಗ ಇದೆ. ಇಲ್ಲಿ ಪಾತ್ರೆಗೆ ಇದ್ರೆ ತಿಕ್ಕೋಕ್ಕೆಲ್ಲ ಜಾಗ ಇದೆ. ಹೆಂಗೆ ಅನಿಸ್ತು ಪ್ಲ್ಯಾನು ಕಮೆಂಟ್ ಮಾಡಿ. ಮತ್ತು ಬಿಲ್ಡಿಂಗ್ ಇನ್ನೊಂದು ರೆಡಿ ಆದ ತಕ್ಷಣ ಇನ್ನೊಂದು ವಾಕ್ ಥ್ರೂ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.